ಯೋಳಿ ಸ್ವಾಮಿಗಳೇ, ನನ್ನ ತಂಗಿರ ಮದುವೆ ಯಾವಾಗ ಆಯ್ತದೆ? ನಿನ್ ತಂಗಿರ ಮದುವೆ ಆಗೋ ಮೊದಲು ನಿನ್ನ ಮದುವೆನೇ ಆಗೋದು. ಎದ್ದೇಳಿ ಯಾಕೆ? ನಾನು ಹೇಳಿದ್ ಸುಳ್ಳಾಗೋದು, ಶಾಸ್ತ್ರ ಯಾವತ್ತೂ ಸುಳ್ಳಾಗೋದಿಲ್ಲ. ಏನಣ್ಣ ನೀನೇ ಹುಡುಕತ್ಯಾ? ನಾವೇ ಹುಡುಕ್ಬೇಕಾ? ಅಣ್ಣ ಅಂದ್ರೆ ಹೀಗಿರ್ಬೇಕು. ಬೆಳ್ದಿಂಗ್ಳು ಭೂಮಿ ತಬ್ಬಿದ ತಂಗಿರ ಕಷ್ಟ ಕೇಳೋ ಅಣ್ಣ ಆಗಿರ್ಬೇಕು. ತಂಗಿರ ಸುಖಕ್ಕೋಸ್ಕರ ಕಷ್ಟ ಪಡೋ ಅಣ್ಣ ಆಗಿರ್ಬೇಕು. ಪಾರು ನಂಗೆ ಶಾನೆ ಪ್ರೀತಿ ತಂಗಿಯರ್ನೇ ಸರ್ವಸ್ವ ಅಂತ ಕಾಪಾಡೋ ಅಣ್ಣ ಆಗಿರ್ಬೇಕು. ಇಂಥ ಅಣ್ಣ ಎಲ್ಲಿ ಸಿಗ್ತಾನೆ? ನಮ್ಮಣ್ಣನು ಇದೇ ತರ ನನ್ನ ನೋಡ್ಕೊಳ್ತಾನೆ. ತಂಗಿ ಅಂದ್ರೆ ಪ್ರಾಣ ಅವನಿಗೆ. ಅದು ನಿಜ. ತಂಗಿ ಎಷ್ಟೇ ತಪ್ಪು ಮಾಡಿದ್ರು ತಂಗಿಗೋಸ್ಕರ ಒಂದು ದಾರಿ ತೋರಿಸ್ಬೇಕು ಅಂತ ಹೇಳಿ ಮೂಕ ಜೀವಿ ತರ ಇರೋ ನಿಮ್ಮಣ್ಣನು ಗ್ರೇಟೇ. ಹೌದು, ಅವನು ಸಾಮಾನ್ಯದನಲ್ಲ. ಅವನಿಗೆಷ್ಟೇ ಕಷ್ಟ ಇದ್ದರೂ, ಅವನಿಗೇನೇ ಸಮಸ್ಯೆಗಳು ಬಂದರೂ ಎಲ್ಲರ ಜೊತೆಲೂ ನಗಿಸ್ತಾ ಇರ್ತಾನೆ. ನನ್ನ ಮಕ್ಕಳಿಗೆ ಒಳ್ಳೆ ಸಂಸ್ಕಾರನೇ ಕಲಿಸಿದ್ದೀನಿ. ನಾವಿಲ್ಲ ಅಂದರೆ ನಮ್ಮ ಪ್ರೀತಿಗೆ ಒಪ್ಪಿಲ್ಲ ಅಂತ ಈಗಿನ ಕಾಲ ಮಕ್ಕಳು ಏನು ಮಾಡ್ತಾರೆ ಅಂತ ನೀನು ನೋಡಿಲ್ವಾ? ತಂಗಿರಿರುವಾಗ ಅಣ್ಣ ಅಂತ ಯಾರು ಬೇಕಾದರೂ ಅನ್ನಿಸ್ಕೋತಾರೆ. ಆದರೆ ಅಣ್ಣನ ಸ್ಥಾನನ ಉಳಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಅಣ್ಣ ಅಂದರೆ ತಂದೆಗಿಂತ ದೊಡ್ಡವನು. ಅವನಲ್ಲಿ ಒಬ್ಬ ಸ್ನೇಹಿತ ಇರ್ತಾನೆ. ತಂಗಿರು ಎಷ್ಟೇ ಕಷ್ಟದಲ್ಲಿದ್ರೂ ಕಾಪಾಡುವಂಥ ಒಬ್ಬ ಒಳ್ಳೆ ಸೈನಿಕ ಇರ್ತಾನೆ. ತಂಗಿರು ಯಾವುದೇ ತೊಂದರೆ ಪಡಬಾರ್ದು ಅಂತ ಬೇಡ್ಕೊಳ್ಳೋ ಒಳ್ಳೆ ಭಕ್ತ ಇರ್ತಾನೆ. ತಂಗಿರು ಕಷ್ಟಪಡಬಾರ್ದು ಅಂತ ತಾನು ಕೂಲಿ ಕೆಲಸ ಮಾಡೋ ಕೂಲಿಗಾರನು ಇರ್ತಾನೆ. ಈ ಜವಾಬ್ದಾರಿನೆಲ್ಲ ನಿಭಾಯಿಸೋನೆ ಒಳ್ಳೆ ಅಣ್ಣ ಅನ್ನಿಸ್ಕೊಳ್ಳೋದು. ಬಾನಾನ ಬೆಳ್ದಿಂಗ್ಳು ಭೂಮಿ ಆ ಅಣ್ಣನ ಕಥೆನೇ ಇಲ್ಲಿ ಬರ್ತಾ ಇರೋದು ಕಣೆ. ಬೆಳ್ಳಿ ಅವನು ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾನೆ ನೋಡು. ತಂಗಿರಿಗೋಸ್ಕರ ಪ್ರಾಣ ಕೊಡೋಕ್ಕೆ ಸಿದ್ಧವಾಗಿದ್ದಾನೆ. ಪಾರು ನಂಗೆ ಶಾನೆ ಪ್ರೀತಿ ಈ ಅಣ್ಣಯ್ಯ ತಂಗಿರಿಗೋಸ್ಕರ ಅದೇನೇನು ಮಾಡ್ತಾನೆ ಅಂತ ನಾವು ನೋಡೋಣ ಕಣೆ. ನಕ್ರೆ ಮಗು ಹಂಗೆ ದೃಷ್ಟಿ ನಮ್ಮ ಸುಬ್ರಹ್ಮಣ್ಯ ಇರೋ ಒಬ್ಬ ತಂಗಿನ ಸಂಭಾಳ್ಸಕ್ಕೆ ಎಷ್ಟು ಕಷ್ಟಪಡ್ತಿದ್ದಾನೆ. ಅಂಥದ್ರಲ್ಲಿ ಈ ಅಣ್ಣಯ್ಯನಿಗೆ ನಾಲ್ಕು ಜನ ತಂಗಿರು. ಅವ್ರನ್ನ ನಿಭಾಯಿಸೋದಕ್ಕೆ ಈ ಅಣ್ಣಯ್ಯ ಅದೆಷ್ಟು ಪಜಿತಿ ಪಡ್ಬೇಕೋ ಏನೋ. ಈ ಶಿವನನ್ನ ನೀ ಬೆಳಕ ಪಾರ್ವತಿ ಹೊಂಬೆಳಕಂಗೆ. ಯಾಕೆ ಹಾಗೆ ಹೇಳ್ತೀಯ? ತಂಗೀರ್ನ ಸಂಭಾಳಿಸಕ್ಕೆ ಏನ್ ಸುಬ್ಬು ಇಷ್ಟದಲ್ಲಿ ಮತ್ತೆ ಯಾರು ಕಾಲ್ ಮಾಡ್ತಿದ್ದಾರೆ? ಶ್ರೀವಲಿ ಮೇಡಮ್. ಏನಪ್ಪ ಹೇಳೋದು ಇವಳಿಗೆ, ಎಲ್ಲಿದ್ದೀನಿ ಅಂತ ಹೇಳಿ. ಹಾ ಹೇಳಿ ಶ್ರೀವಲಿ. ಏನ್ ಸುಬ್ಬು ನೀನು ಯಾವತ್ತೂ ನನ್ ಫೋನೇ ರಿಸೀವ್ ಮಾಡ್ದಿರೋನು ಇವತ್ ನನ್ ಫೋನ್ ರಿಸೀವ್ ಮಾಡಿದ್ಯಾ? ಛೇ ನಿನ್ನ ಕಾಲ್ ರಿಸೀವ್ ಮಾಡ್ದಿರಕ್ಕಾಗುತ್ತಾ ಶ್ರೀವಲಿ? ನಿನ್ನ ಮನೆಗೋಸ್ಕರ ಎಷ್ಟು ರಿಸ್ಕ್ ತಗೊಂಡಿದ್ಯಾ. ನಾನು ನಿನ್ನ ಹತ್ರ ಮಾತಾಡಿದ್ರೆ ಇನ್ನು ಯಾರ ಹತ್ರ ಮಾತಾಡಲಿ? ಸುಬ್ಬು ನಿನ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಸುಬ್ಬು. ಅದ್ ಸರಿ, ನೀನ್ ಎಲ್ಲಿದ್ಯಾ? ಮನೆ ಮುಂದೆ ನಿನ್ ಗಾಡಿನೂ ಕಾಣಿಸ್ತಿಲ್ಲ. ನೀನ್ ಬಂದಿದ್ಯೋ ಇಲ್ವೋ ಅಂತಾನೂ ನನಗೆ ಗೊತ್ತಾಗ್ಲಿಲ್ಲ. ಅದಕ್ಕೆ ಫೋನ್ ಮಾಡ್ದೆ. ನಾನು ಯಾವುದೋ ಕೆಲ್ಸದ ಮೇಲೆ ಹೊರಗಡೆ ಇದ್ದೀನಿ, ಇನ್ನೇನು ಹೊರಡ್ತೀನಿ. ಹೌದು, ಇಷ್ಟೊತ್ತಾಗಿದೆ, ನೀನು ಯಾಕೆ ಇನ್ನೂ ಮಲಗಿಲ್ಲ? ಮಲ್ಕೋಬೇಕಲ್ವಾ? ನಿನ್ನ ಕೈ ಗಾಯ ಹೇಗಿದೆ? ಸರಿ ಹೋಯ್ತಾ? ಸುಬ್ಬು ಈ ಕೈಗಾಗಿರೋ ಗಾಯ ಎಲ್ಲ ವಾಸಿ ಆಯ್ತು. ನೀನ್ ನನ್ನ ಬಗ್ಗೆ ಇಷ್ಟೊಂದೆಲ್ಲ ಕಾಳಜಿ ತೋರಿಸ್ತಿದ್ಯಲ್ಲ, ನನಗಷ್ಟೇ ಸಾಕು. ಸರಿ ನಾನು ಬೆಳಿಗ್ಗೆ ಮಾತಾಡ್ತೀನಿ, ನೀನು ಮಲ್ಕೋ. ಸರಿ ಸುಬ್ಬು, ಆಯ್ತು. ಏನು ಶ್ರೀವಲ್ಲಿ ಜೊತೆ ಫ್ರೆಂಡ್ಶಿಪ್ ಜೋರಾಗಿದೆ? ಕೇಳಿದ್ರೆ ಏನು ಇಲ್ಲ ಅಂತ್ಯ. ಏನು ಇಲ್ಲ ಅವಳು ಇಷ್ಟೊತ್ತಲ್ಲಿ ಕಾಲ್ ಮಾಡ್ತಾಳ ನಿನಗೆ? ನಾನು ಈಗಲೂ ಅದೇ ಹೇಳ್ತಾ ಇದ್ದೀನಿ ಮೇಡಮ್. ಅವಳು ನಮ್ಮ ಮನೆಗೋಸ್ಕರ ಬಿಡಿ, ಈಗ ಅದೆಲ್ಲ ಯಾಕೆ, ಲೇಟ್ ಆಗ್ತಾ ಇದೆ, ನಾನು ಹೊರಡ್ತೀನಿ ಮೇಡಮ್. ಆಯ್ತು ಬಿಡಪ್ಪ, ನನಗೆ ಗೊತ್ತಾಯ್ತು ನೀನ್ ಯಾಕೆ ಇಲ್ಲಿಂದ ಹೋಗ್ಬೇಕಂತಿದ್ಯಾ ಅಂತ ನನಗೆ ಗೊತ್ತಾಯ್ತು. ಅಂದ್ರೆ ಏನಿಲ್ಲ, ನೀನ್ ಇಲ್ಲಿ ಇರಲ್ಲ ಅಂತ ನನಗೆ ಗೊತ್ತು. ಇಲ್ಲಿದ್ರೆ ಪಾಪ ರಾತ್ರಿ ಎಲ್ಲ ಅವಳ ಜೊತೆ ಮಾತಾಡೋಕ್ಕಾಗಲ್ಲ ನೋಡು.
ಮೇಡಮ್ ಇವತ್ತಿಂದೆಲ್ಲ ನೆನ್ಸ್ಕೊಂಡು ಮೊದಲೇ ನಂಗೆ ತಲೆ ಕೆಟ್ಟೋಗಿದ್ದೀನಿ. ಈ ಥರ ಎಲ್ಲ ಮಾಡಿ ಮತ್ತೆ ತಲೆ ಕೆಡಿಸ್ಬೇಡಿ. ಎಲ್ಲ ಮಲಗಿದ್ದಾರೆ ಅನ್ಸುತ್ತೆ. ಮೊದಲು ನೀವು ಆಚೆ ಹೋಗಿ ಎಲ್ಲ ಮಲಗಿದಾರ ಕನ್ಫರ್ಮ್ ಮಾಡ್ಕೊಂಡು ಬಂದು ನನಗೆ ಹೇಳಿದ್ರೆ ನಾನು ಹೊರಟ್ಬಿಡ್ತೀನಿ. ಸರಿ ಸರಿ ಕಳ್ಸ್ಕೊಡ್ತೀನಿ. ಇಲ್ಲಿ ಇರಕ್ಕೆ ಇಷ್ಟ ಇಲ್ಲದೆ ಇರೋರ್ನ ಒತ್ತಾಯ ಮಾಡಿ ಇಡ್ಸ್ಕೊಳಕ್ಕೆ ನನಗೂ ಇಷ್ಟ ಇಲ್ಲ. ನೀನೀಗ ಹೋಗ್ಬೋದು, ಹೋಗೋ. ಮತ್ತದೇ ಹೇಳ್ತಿದ್ರಲ್ಲ ಮೇಡಮ್, ನಾನು ಆಚೆ ಹೋಗಿ ನನ್ನ ಯಾರಾದರೂ ನೋಡಿ. ಅದೇ ತಾನೇ ನಾನು ಆಗ್ಲೇ ಹೇಳಿದ್ದು. ಸರಿ ಬಿಡು, ಹೇಗಾದ್ರೂ ಮಾಡಿ ನಾನೇ ನಿನ್ನ ಆಚೆ ಕರ್ಕೊಂಡು ಹೋಗಿ ಬಿಟ್ಟು ಬರ್ತೀನಿ. ಈಗ ಬರ್ತೀಯಾ? ಬಂದೆ ಮೇಡಮ್. ಸಾರಿ ಮೇಡಮ್, ಕೂದಲು ಹೌದಪ್ಪ ಹೌದು, ನನ್ ಕೂದಲಲ್ವಾ, ನಿನಗಾಗಲ್ಲ. ನನ್ ಕೂದಲು ಶ್ರೀವಲ್ಲಿ ಕೂದಲು ತರ ಸಂಪಾಗಿ ಬೆಳೆದಿಲ್ವಲ್ಲ. ನನ್ನನ್ನು ಅವಳ ಜೊತೆ ಕಂಪೇರ್ ಮಾಡ್ಬೇಡ ನೀನು. ನಾನೆಲ್ಲಿ ಕಂಪೇರ್ ಮಾಡ್ತೇನೆ ಮೇಡಮ್? ಅವ್ಳ ಜೊತೆ ಕಂಪೇರ್ ಮಾಡ್ಕೋತಿರೋದು ನೀವೇ, ಅವಳ ವಿಷಯ ತೆಗೆದ್ರು ನೀವೇ. ಸಾಕು, ಅವಳ ಬಗ್ಗೆ ಏನು ಮಾತಾಡ್ಬೇಡ ಇವಾಗ. ಈಗ ನಿನ್ ನಡೀತು ಅಥವಾ ನಾನು ಜೋರಾಗಿ ಕೂಗ್ಬಿಡ. ಅಲ್ಲ ಮೇಡಮ್, ಈಗ ಏನಾಯ್ತು ಅಂತ ಮಾಡ್ಬೇಡ ಸುಬ್ಬು, ನೀನ್ ಉಸಿರು ಬಿಡ್ಬೇಡ, ಮಾತಾಡಬೇಡ, ಸುಮ್ಮನೆ ನೋಡಿ. ಆಯ್ತು, ನಾನು ಮಾತಾಡ. ಅಲ್ಲಿ ಬಿಟ್ಟರೆ ಹೊರಗಡೆ ನಾನು ಅಲ್ಲೇ ಉಸಿರಾಡ್ತೀನಿ. ಮಾತಾಡ್ತಿದ್ಯಾ ನೀನು? ಶ್ರಾವಣಿ, ಚಿಕ್ಕಮ್ಮ